ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಪೆಟ್ರೋಲ್ ಡೀಸೆಲ್ ದರ ಒಮ್ಮೆಗೆ ₹3 ಇತ್ತು. ಇದು ಇವತ್ತು ದೊಡ್ಡ ಚರ್ಚೆ ದೇಶ ತುಂಬ. ನಿಜವಾಗಿಯೂ ಆಗಬೇಕಾಗಿತ್ತು. ಯಾಕಿದು ಇಲೆಕ್ಷನ್ ಮುಗಿಯುವವರೆಗೆ ಏರಲಾರದ ರೇಟು ಒಮ್ಮೆಗೆ ಯಾಕೆ ಜಂಪ್ ಆಯಿತು? ಹೌದು, ಸರ್ಕಾರದ ಪರ ಇರುವಂಥ ಜನ ಅಥವಾ ಅಲ್ಲಿಯ ಒಂದಿಷ್ಟು ಏನಪ್ಪ ಅಂದ್ರೆ ಅರ್ಥದಿದ್ದರು, ಇಲ್ಲ ರೀ ನಾವು ಈ 6 ತಿಂಗಳು ಇದನ್ನು ಕಂಟ್ರೋಲ್ ಮಾಡಿದ್ದೇ ಹೆಚ್ಚು ಅಂತ. ಯಾಕೆ ಮಾಡಿದ್ರಿ ಕಂಟ್ರೋಲ ಅನ್ನುವಂಥ ಮಾತು. ಯಾಕಂದರೆ ಭಾಳಷ್ಟು ಸರ್ಕಾರದ ಪರ ಇರ್ತಿರುವಂಥ ಅರ್ಥಜ್ಞರು ಈ ಮಾತನ್ನು ಮಾತಾಡ್ತಾ ಇದ್ದಾರೆ. ಈ ಕಂಟ್ರೋಲ್ ಮಾಡೋದನ್ನು ನಾವು 6 ತಿಂಗಳು ಮಾಡಿದ್ದೀವಿ, ಇಷ್ಟೊಳಗೆ ಏರಿಸ್ಬೇಕಾಗಿತ್ತು, ಏರಿಸಲಿಲ್ಲ. ಯಾಕೆ ಅನ್ನೋದಕ್ಕೆ ಉತ್ತರ ಅವರಲ್ಲಿ ಇಲ್ಲ. ಸರಳ ಎಲ್ಲರಿಗೂ ಗೊತ್ತಿರೋ ವಿಷಯ. ಎಲೆಕ್ಷನ್ ಸಲುವಾಗಿ ಕಂಟ್ರೋಲ್ ಮಾಡಿದ್ರು, ಅದನ್ನು ಗೆಲ್ಲುವ ಸಲುವಾಗಿ. ಇದು ಗೆಲ್ಲುವ ತಂತ್ರ BJPಗರದ್ದು. ಗೆಲ್ಲಿ ಏನು ತಕರಾರಿಲ್ಲ, ಆದರೆ ಅವ್ರು ಮುಂದುವರಿಸಿ ಹೋಗ್ಬೇಕಾಗಿತ್ತಲ್ಲ. ಅಂದ ತಕ್ಷಣ ಇಲ್ಲ ರೀ 50% ಏರಿಸಿದ ಬೇರೆ ಬೇರೆ ಕಡೆಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ. ಅಮೇರಿಕೆಯಲ್ಲಿ 50% ಏರಿದ. ಏನು ನಾವು ಏರಿಸಿದ್ದು ಎಷ್ಟು 3-4% ಏರಿಸಿದ್ದೀವಿ ಅನ್ನುವಂಥ ಮಾತು. ಈ ಮಾತು ಸರಿನಾ ಇಲ್ಲಿವರೆಗೆ? ಯಾಕಂದರೆ ಈಗಾಗಲೇ ಜರ್ಜರಿತ ಆಗಿದೆ ಇಡೀ ದೇಶದ ಅರ್ಥವ್ಯವಸ್ಥೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಷ್ಟು ಜರ್ಜರಿತ ಆಗಿದೆಪ್ಪ ಅಂತಂದರೆ, ಈ ದೇಶದಲ್ಲಿ ಉದ್ಯೋಗಗಳಿಲ್ಲಪ್ಪ ಅನ್ನೋ ಪರಿಸ್ಥಿತಿ. ಪಾಪ ಮುಂಜಾನೆ ಸಾಯಂಕಾಲ ದುಡಿದ್ರು ಇವತ್ತು ₹300-400 ಪಗಾರ ಸಿಗಲಾರಂಥ, 200-300 ಸಿಗಲಾರಂಥ ಪರಿಸ್ಥಿತಿ ಎಷ್ಟೋ ಜನರಿಗೆ ಅದ. 90% ಜನರಿಗೆ ಅದ ಈ ಪರಿಸ್ಥಿತಿ. ಯಾಕಂದರೆ ಇಲ್ಲಿವರೆಗೆ ಈ ವಿಷಯದಲ್ಲೇ, ಈ ಬೆಲೆ ಏರಿಕೆ ವಿಷಯದಲ್ಲೇ ಸರ್ಕಾರ ಏನು ತೆಗೆದುಕೊಳ್ತು ಕೆಲಸ? ಇದನ್ನು ತಪ್ಪಿಸೋ ಸಲುವಾಗಿ ಚುನಾವಣೆ ಬಂತು, ಮುಂದೆ ಹಾಕಿದರೆ ಆಯ್ತು, ಅಡ್ಡಿ ಇಲ್ಲ ಬಿಡಿ, ಚುನಾವಣೆ ಸಂದರ್ಭದಲ್ಲಾದರೂ ಕಂಟ್ರೋಲ್ ಮಾಡಿರಿ ಅಂತ ಹೇಳ್ಕೊಳ್ಳೋಣ, ನಾವು ಏನೋ ಸಮಾಧಾನ ಮಾಡ್ಕೊಳ್ಳೋಣ. ಹೌದು, ಇಡೀ ವಿಶ್ವಕ್ಕೂ ಇದು ಬಂದದ. ಇದು ಕೇವಲ ಒಂದು ದೇಶಕ್ಕೆ ಬಂದಿದ್ದಲ್ಲ. ಆದರೆ ಇವತ್ತು ಈ ಪರಿಸ್ಥಿತಿ ಬರೋಕ್ಕೆ ಕೇವಲ ಈ ಯುದ್ಧದ ಕಾರಣ ಏನು ಅಂತೇಳಿ. ಯಾಕಂತಂದ್ರೆ ನಮಗೆ ಗೊತ್ತದ, ನಿಮಗೆ ಗೊತ್ತದ, ರಷ್ಯಾ ಜೊತೆಗೆ ನಾವು ಎಣ್ಣೆ ತರಿಸ್ಕೊಳ್ತಾ ಇದ್ವಿ. ರೇಟಾಗಿ ಕಡಿಮೆ ಇತ್ತು ಅದರದ್ದು. ಅಮೇರಿಕ ಹೇಳಿತು ಅಂತ ಜೋಡಿ ದೋಸ್ತಿ ಬಿಟ್ಟಿವಿ. ಇರಾನ್ ಜೊತೆಗೆ ತರಿಸ್ಕೊಳ್ಳೋದು ಬಂದ್ ಮಾಡಿಬಿಟ್ಟಿವಿ. ನಾವು ಮೊದಲು 23-24 ದೇಶಗಳಿಂದ ಎಣ್ಣೆ ತರಿಸ್ತಾ ಇದ್ವಿ. ಬೇಡ 27 ಇರ್ಬೋದು ಮೋಸ್ಟ್ಲಿ. ಇವತ್ತು 43 ದೇಶಗಳಿಂದ ಎಣ್ಣೆ ತರಿಸ್ಕೊಳಕ್ಕಾಯ್ತೀವಿ, ಬೇರೆ ಬೇರೆ ಕಡೆಯಿಂದ, ದೂರದಿಂದ. ಅದು ತರುವ ಖರ್ಚು, ಅದರ ಲಾಜಿಸ್ಟಿಕ್ ಖರ್ಚು ಹೆಚ್ಚಾಗಿಬಿಡೋದು. ಒಂದಕ್ಕೆ 10-20% ಇದೆ. ಅದು ಒಪ್ಪುವಂಥ ವಿಷಯನ. ಹೌದು, ಕಾರಣಕ್ಕೆ ಹೆಚ್ಚಾಗ್ತಾ ಇದೆ ಅಂತೇಳಿ. ಆದರೆ ಈಗ ನಾವು 3-4% ಏರಿಸಿದ್ವಿ ಅಂತ ಹೇಳುವಂಥ ಸರ್ಕಾರ ಇನ್ನು ಮುಂದೆ ಇದು ಏರಿಸೋದನ್ನು ಇಲ್ಲಿಗೆ ನಿಲ್ಲಿಸೋದನೋ ಮತ್ತು ಜಕ್ಕೊಂಡು ಹೋಗೋದನೋ, ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ. ಅಂದ್ರೆ ಬೇರೆ ಬೇರೆ ದೇಶಗಳಲ್ಲೇ 50% ಏರಿಸಿದ್ರು, 20% ಏರಿಸಿದ್ರು, 60% ಏರಿಸಿದ್ರು. ನಾವು ಏರಿಸಲ್ಲ, ಜಸ್ಟ್ 3-4%. ಇದು ಮುಂದೆ ಹಿಂಗೆ ಕಂಟಿನ್ಯೂ ಆಗೋದೇನು? ಹಿಂದೆ ಮಾಡಿದರು 50 ಪೈಸೆ, ರೂಪಾಯಿ, $2 ಮೇಲೆ ಏರಿಸ್ತಾ ಹೋಗುವಂಥದ್ದು. ಒಮ್ಮೆಗೆ ನೀವು 20-30 ರೂಪಾಯಿ ಏರಿಸಿದ ತಕ್ಷಣ ಜನರಿಗೆ ಕಣ್ಣಲ್ಲಿ ಕಾಣ್ತದೆ. ಆದರೆ ನೀವು ಅದರಲ್ಲಿ ಹೆಚ್ಚು ಮಾಡೋದು ಹೋದಾಗ ಕಣ್ಣಿಗೆ ಕಾಣಲ್ಲ, ನಡೀತಾ ಇರ್ತದೆ. ಇದರಿಂದ ಇಡೀ ವ್ಯವಸ್ಥೆಯಲ್ಲಿನ ಎಲ್ಲ ವಸ್ತುಗಳ ಮೇಲೆ ಬೆಲೆ ಹೆಚ್ಚಾಗ್ತಾ ಹೋಗುವಂಥದ್ದು. ಆದರೆ ಒಂದಕ್ಕೆ ಮಾತ್ರ ಹೆಚ್ಚಾಗ್ತಾ ಇಲ್ಲ ಬೆಲೆ. ಅದು ದುಡಿಮೆಗೆ ಯಾರು ಕೆಲಸ ಮಾಡ್ತಾರೆ, ಯಾರು ದುಡಿತಾರೆ, ಅವ್ರ ಪೇಮೆಂಟ್ಗಳು ಹೆಚ್ಚಾಗ್ತಾ ಇಲ್ಲ. ಪೇಮೆಂಟ್ ಸರಿಯಾದ ಸಮಯಕ್ಕೂ ಆಗ್ತಾಯಿಲ್ಲ. ಪ್ರತಿ ತಿಂಗಳು ಸಹಿತ ಆಗ್ತಾಯಿಲ್ಲ. ಇದಕ್ಕೆ ಕಾರಣ ಏನು? ಇದಕ್ಕೆಲ್ಲ ಕಾರಣ ಸಿಂಪಲಾಗಿ ನಾವು ಹೇಳುವಂಥದ್ದು, ನಮ್ಮ ಆಡಳಿತದ ತೊಂದರೆಗಳು, ಪ್ರಾಮಾಣಿಕವಾಗಿಲ್ಲಂಥ ಆಡಳಿತ ಅನ್ನುವಂಥದ್ದು, ಪಾರದರ್ಶಕವಾಗಿಲ್ಲಂಥ ಆಡಳಿತ. ಚುನಾವಣೆಯಲ್ಲಿ ಮಾಡಿರಿ, ಅಲ್ಲಿ ನೀವು ಲಕ್ಷ ಕೋಟಿಗಳನ್ನೇ ಖರ್ಚು ಮಾಡುವಂಥದ್ದು ಏನದ? ಜನರಿಗೆ ನಾವೊಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ, ನಿಮಗೆ ಅನುಕೂಲ ಮಾಡಿದ್ವಿ ಅಂತ ಹೇಳೋದು. ಯಾರಿಗೂ ಮತ ಹಾಕ್ತಾರೆ ಅವರು. ಅದಕ್ಕಾಗಿ ಎಷ್ಟೊಂದು ಖರ್ಚುಗಳು. ಒಂದು ಚುನಾವಣೆಗೆ ಎಷ್ಟು ಖರ್ಚು ಆಗ್ತದೆ? ಒಬ್ಬ ಶಾಸಕ ಇವತ್ತು ಆಯ್ಕೆ ಆಗಬೇಕಾಗಿದ್ರೆ 10 ಕೋಟಿ ರೂಪಾಯಿ ಆರಾಮ್ ಬೇಕಂತ ಹೇಳ್ತಾರೆ. ಅವ್ರು ಮಾತಾಡೋ ಮಾತುಗಳು 10-15 ಕೋಟಿ ಬೇಕಂತೆ. ಏನು ದುಡ್ಡಿನ ಬೆಲೆ ಏನಾಗಿದೆ? ಇದು ಯಾಕೆ ಬೇಕು ಅಂತ
ಇದು ಸಹಿತ ಇವತ್ತು ಪ್ರಶ್ನೆ ಆಗುವಂಥ ವಿಷಯ ಅದ. ಅಂದ್ರೆ ನಾವು ಹೇಳುವ ಉದ್ದೇಶ ಒಂದೇ, ಇವತ್ತು ರಾಜಕಾರಣ ಮಾಡುವಂಥವರು ದುಡ್ಡನ್ನು ಸಂಗ್ರಹಣೆ ಮಾಡೋದು ತಮ್ಮರಿಟ್ಟುಕೊಳ್ಳೋದ್ರಿಂದಾಗೆ, ಚುನಾವಣೆಗಳು ಖರ್ಚು ಮಾಡೋದ್ರಿಂದಾಗೆ ಇಲ್ಲಿಯ ಏನಪ್ಪ ಅಂದ್ರೆ ಬಡವಗೆ ಕೊಳ್ಳೋ ಶಕ್ತಿ ಇಲ್ಲದಂಥ ಪರಿಸ್ಥಿತಿ ಐತಿ. ಯಾಕಂದ್ರೆ ಉದ್ಯೋಗಗಳಿಲ್ಲಲ್ಲ, ಅಲ್ಲೇ ಉದ್ಯೋಗ ಸೃಷ್ಟಿನೂ ಇಲ್ಲ. ಯಾವ ಮೋದಿಜಿಯವರು ವರ್ಷಗಳ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಂತ ಹೇಳಿದರು, ಎಷ್ಟು ಕೋಟಿ ಮಾಡಿದ್ದಾರೆ ಇಲ್ಲಿವರೆಗೆ? ಮನುಷ್ಯನಿಗೆ ಉದ್ಯೋಗ ಇದ್ದರೆ ಏನು ಪ್ರಶ್ನೆ ಇಲ್ಲ, ತುಟ್ಟಿ ಆದ್ರೆ ಆಗಲಪ್ಪ, ಒಂದು 2 ರೂಪಾಯಿ ಹೆಚ್ಚು ಕೊಡೋನು ನಾವು ಮಾಡ್ಬೋದಾಗಿತ್ತು. ಇವತ್ತು 3 ರೂಪಾಯಿ ತುಟ್ಟಿ ಮಾಡಿದ್ರ ಬಗ್ಗೆ ಮಾತಿರೋದು, ಅದು ಇಷ್ಟಕ್ಕೆ ನಿಲ್ತದೇನಿದು? ನಾಳೆ ಒಂದೊಂದು ವಾರಕ್ಕೆ 1 ರೂಪಾಯಿ ಹೆಚ್ಚು ಕೊಡೋದು ಹೋಗಿ ಮುಂದಿನ ದಿನದಲ್ಲಿ 15-20 ರೂಪಾಯಿ ಏರಿಸಿದ್ರೆ ಅದ್ರದ್ದೆಲ್ಲ ಮಾರ್ಕೆಟ್ದು ಎತ್ತಿನ ಮೇಲೆ ಪರಿಣಾಮ ಆಗ್ತದೆ. ಪ್ರತಿಯೊಂದ್ರ ಮೇಲೆ ಪರಿಣಾಮ, ಸಾರಿಗೆ ಮೇಲೆ ಪರಿಣಾಮ ಆಗ್ತಿಲ್ಲೋ, ತಿನ್ನುವ ವಸ್ತುಗಳ ಮೇಲೆ ಪರಿಣಾಮ ಆಗ್ತದೆ, ದುಡ್ಡು ಹೆಚ್ಚು ಮಾಡೋದಾಗ್ತದೆ. ಇವತ್ತು ನೋಡಿರಿ, ಒಂದು ಹೋಟೆಲ್ದಲ್ಲಿ ಹೋಗಿ ನಾವು ಏನೋ ತಿನ್ನಬೇಕಪ್ಪ ಅಂತಂದ್ರೆ ನಿಮ್ಮ ಹೊಟ್ಟೆ 100 ರೂಪಾಯಿಗೆ ತುಂಬುವುದೇ ಇಲ್ಲ. ಒಂದು ಕಾಲಕ್ಕೆ 30, 40, 25, 30 ಇಷ್ಟಕ್ಕೆ ಹೊಟ್ಟೆ ತುಂಬ್ಕೊಂಡು ಹೋಗಿಬಿಡೋದು. ಅಟ್ಲೀಸ್ಟ್ ಹೊಟ್ಟೆ ಚಿಂತೆ ಇರ್ತಿರಲಿಲ್ಲ. ಇವಾಗ ಸರ್ಕಾರ ಹೇಳ್ಬೋದು ನಾವು 5 ಕಿಲೋ ಅಕ್ಕಿ ಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ಬೋದು, ಇಲ್ಲಂತೂ ಅಲ್ಲ. ರೈತರಿಗೆ ನಾವು ದುಡ್ಡು ಕೊಡ್ತೀವಿ ಅಂತ ಅವ್ರು ಹೇಳ್ತಿರ್ಬೋದು, ಅದು ಇಲ್ಲಂತಲ್ಲ. ಆದರೆ ಅವ್ಯಷ್ಟರಿಂದ ಇಡೀ ಬದುಕು ನಡ್ಕೊಂಡು ಹೋಗ್ತಾನ. ಇವ್ರು ಕೊಡುವ ಒಂದಿಷ್ಟು ಸಹಾಯಗಳು, ಈಗ ಉದಾಹರಣೆಗೆ ಒಂದು 5 ಕಿಲೋ ಅಕ್ಕಿ 2 ದಿವಸ ಬರ್ತದೆ. ಅದು ಅಕ್ಕಿ ಅನ್ನ ಆಗ್ಬೇಕಾದ್ರೆ ಏನು ಮಾಡಬೇಕಾಗಿದೆ? ಗ್ಯಾಸ್ ಎಷ್ಟು ತುಟ್ಟಿದೆ ಅದರದ್ದು. ಅದೇ ಕಾರಣ ನೀರು ಸಹಿತ ಕೊಂಡು ತೊಗೊಳ್ಳುವಂಥ ಪ್ರಸಂಗ ಇವತ್ತದ. ಅದರಲ್ಲೂ ಮೆಟ್ರೋಪಾಲಿಟನ್ದಲ್ಲಂದು ನೀರು ನೀವು ಕೊಂಡು ತೊಗೊಳ್ಳೇಬೇಕು. ಇಡೀ ದೇಶದ್ದು ಮದ ಪರಿಸ್ಥಿತಿ ಅದ. ಅದಕ್ಕೆ ಉಪ್ಪ ಮತ್ತೇನು ಹಾಕುವಂಥವು ಅದಾವ. ಗ್ಯಾಸ್ ಯಾವ ರೀತಿಯ ರೇಟ್ ಇರ್ತದೆ, ಅದು ಈಗ 200-300 ರೂಪಾಯಿ ಇರ್ತಾಯಿದೆ. ಅಂದ್ರೆ ಇಡೀ ಮಾರ್ಕೆಟ ಇವತ್ತು ತುಟ್ಟಿ ಬದುಕುದೇ. ಈಗ ಅಲ್ಲಿ ಸೋಲ್ತಾರೆ. ಇಲ್ಲ, ಅಮೆರಿಕಾಗೆ ಸಕ್ಸಸ್ ಹೇಳ್ತಾ ಇದ್ದಾರೆ, ಯುರೋಪಿಯನ್ ಯೂನಿಯನ್ದಲ್ಲೂ ಆಗಿದೆ, ಹೌದು, ಎಲ್ಲ ಕಡೆ ಆಗಿದೆ ಈ ವರ್ಲ್ಡ್ದಾಗ. ಆದರೆ ಅವರು ಅಲ್ಲಿಯ ಜೀವನ ಮಟ್ಟ, ಅಲ್ಲಿಯ ಪೇಮೆಂಟು ಆ ಮಟ್ಟದಲ್ಲಿ ಅವ್ರು ಹೆಚ್ಚಿಕೊಂಡಿದ್ದಾರೆ. ಅಲ್ಲಿ ಜನಕ್ಕೆ ಏನಾದರೂ ಹಾನಿ ಇಲ್ಲ, ಹೌದು, ಬೆಲೆ ಬಿಡೋದು ಇಲ್ಲ ಅಂತಲ್ಲ. ಆದರೆ ಅವ್ರಿಗೆ ಒಂದು ಉದ್ಯೋಗಗಳಿದ್ದಾವೆ, ಒಂದು ಕಂಪ್ನಿಗಳು ವರ್ಕ್ ಮಾಡ್ತಾ ಇರ್ತದೆ, ಅದಕ್ಕೆಲ್ಲ ಪೇಮೆಂಟ್ ಹೆಚ್ಚು ಮಾಡ್ಕೊಂಡು ಹೋಗುವಂಥವು ಅದಾವೆ. ಬದುಕು ಸೆಕ್ಯೂರಿಟಿ ಅದ. ಇಲ್ಲಿ ಬದುಕು ಸೆಕ್ಯೂರಿಟಿ ಇಲ್ಲದಂತ ಅದೇ ಕಾಲಕ್ಕೆ ಯಾವುದೇ ಭರವಸೆ, ಯಾವುದೇ ಒಂದು ಒಪ್ಪಂದದಂಥ ಉದ್ಯೋಗಗಳು. ಇವತ್ತು ಕೆಲಸಕ್ಕೆ ಕರೆದ್ರೆ ಹೋಗೋದು, ಈ 90% ಜನರ ಪರಿಸ್ಥಿತಿ ಹೇಳ್ತಾ ಇದ್ದೀನಿ. ಇವತ್ತೆಲ್ಲ ಕೆಲಸಕ್ಕೆ ಕರೆದ್ರು, ಭಾಳ ಅರ್ಜೆಂಟ್ ಇತ್ತು, ಅವರು ಇವತ್ತು 500-600 ರೂಪಾಯಿ ತೊಗೊಂಡು ಬರ್ತಾರೆ. ಆದರೆ 500-600 ರೂಪಾಯಿ ಪ್ರತಿದಿನವೂ ಸಿಗ್ತಿದ್ದೀನೋ, ಮತ್ತು ಮರುದಿವಸ ಇಲ್ಲ, ಉದ್ಯೋಗ ಇಲ್ಲ. ಮತ್ತು ಅವ್ರು ಕರೆದಾಗು ಮತ್ತು ಇನ್ನುಳಿದ ಯಾವ ಸೌಲಭ್ಯಗಳಿಲ್ಲ, ಇಂಟೆನ್ಸಿವ್ ಇಲ್ಲ, ಆರೋಗ್ಯದ ಬಗ್ಗೆ ಇಲ್ಲ, ಮತ್ತೊಂದ್ರ ಬಗ್ಗೆ ಇಲ್ಲ. ಏನೋ ಒಂದಿಷ್ಟು ಕೆಲವು ಹಳೆಯ ಪಳಿಯುಳಿಕೆಗಳು ಉಳಿದಾವೆ. ಆದರೆ ಇವತ್ತು ಕಾರ್ಪೊರೇಟ್ ಜಗತ್ತಿನಲ್ಲಿ ಮಾತ್ರ ಅಲ್ಲಿ ಯಾವುದೇ ಇಂಡಸ್ಟ್ರಿ ಇಲ್ಲ, ಯಾವುದೂ ಇಲ್ಲ, ಅಲ್ಲಿ ಏನೂ ಇಲ್ಲ. ಬಂದು ದಿನ ಪಗಾರ ತೊಗೊಳೋದು, ಕಾಂಟ್ರಾಕ್ಟ್ ಲೇಬರ್ ಹೊಸದು ಉಟ್ಕೊಂಡೋದೇ. ಇವತ್ತು ಕೆಲಸದಾಗ ಕರೀದು ಅವು ಹೇಳೋದು, ಅಲ್ಲಿ ರೆಕ್ಕಿ ನಾವು ಏಜೆಂಟ್ ಕಾಂಟ್ರಾಕ್ಟ್ ಮಾಡೋ, ನಮಗೆ ಇವತ್ತು ತಾಳೆ ಬೇಕಪ್ಪ, ನಾವು ಬರ್ತಾನ, ನೀವು 500-1000 ಅವು ಕೊಡ್ತೀರಿ, 2 ತಾಸು 10 ತಾಸು ದುಡಿಸ್ತಾನೆ. ಅದ್ರಾಗ 200-300 ಅವು ಪರ್ಸೆಂಟೇಜ್. ಹೀಗೆಲ್ಲ ಇದ್ದಾಗ ಯಾವ ರೀತಿ ಬದುಕುದ್ರಿ? ಬೆಲೆ ಏರಿಕೆ ಒಂದು ಮಾರ್ಕೆಟ್ ನೀವು ಹೋದ್ರೆ ಗೊತ್ತಾಗಿ ಆಗ್ತದೆ. ಒಂದು ಚಹಾ 10 ರೂಪಾಯಿಗಳಿಗೆ ಎಲ್ಲೂ ಸಿಗ್ತಾ ಇಲ್ಲ ಇವತ್ತು. 10, 15, 20. ಮತ್ತು ಏನಾದ್ರು ತಿನ್ನಲಿಕ್ಕೆ ಹೋದ್ರೆ ಇವತ್ತೆಲ್ಲರೂ 20-30 ಮೇಲ್ಪಟ್ಟನ. ಅದು ಎಷ್ಟು? ಅರ್ಧ ಹೊಟ್ಟೆಗೆ ಸೇರಿ ಗಿರ್ಧ ಹೊಟ್ಟೆಗೆ ಆಗುವಂಥವು. ಪೂರ್ತಿ ಹೊಟ್ಟೆ ಊಟ ಮಾಡ್ತಾರಪ್ಪ ಅಂತಂದ್ರೆ ಇವತ್ತು ಒಂದು ಊಟಕ್ಕೆ ನಾವು ಮಿನಿಮಮ್ ಭಾಳ ಕಡಿಮೆ ಅಂದರು 80-100 ರೂಪಾಯಿ ಹಚ್ಚಿ ಸಾದಾ ಊಟ, ರೋಟಿ, 1-2 ರೊಟ್ಟಿ, ಒಂದಿಷ್ಟು ಅನ್ನ, ಒಂದಿಷ್ಟು ಸಾರು ಕೊಡ್ತಾರೆ. 80-100 ತನಕ. ಮತ್ತು ಮನೆಯಲ್ಲಿ ಮಂದಿ ಇದ್ರೆ ಎಷ್ಟು ದಿನ ಅಲ್ಲಿ ಹೋಗಿ ನಾವು ತಿನ್ನಲಿಕ್ಕೆ ಸಾಧ್ಯ? ಮಂದಿ ಇದ್ರಪ್ಪ ಅಂತ ಖರ್ಚು ಎಷ್ಟು ಬರ್ತದೆ? ಮಾರ್ಕೆಟಲ್ಲಿ ತುಟ್ಟಿದ್ರೆ ಪ್ರತಿಯೊಂದು ತುಟ್ಟಿ ತಿನ್ನು ಎಳ್ಳಿನೇನು ಇರ್ಬೋದು, ಮತ್ತೇನಿರ್ಬೋದು, 160 ಹಿಡ್ಕೊಂಡು ಮೇಲ್ಪಟ್ಟು 200-300 ಬಾಯಿಗೆ ಬಂದಿದ್ದದು. ಎಣ್ಣೆ ರೇಟ್, ಅದು ಬಟ್ಟೆ ರೇಟ್ಗಳು ಹಾಗೆ ತರಿಸ್ತಾರೆ, ಮಾಡ್ತಾರೆ. ಇವು ಇಡೀ ಮಾರ್ಕೆಟ್ನೇ ತುಟ್ಟಿ ಆಗಿ ಕೂತದೆ. ಇವತ್ತೊಂದು ಹೇಳಿ, ನಿಮಗೆ ಕೋಲ್ಗೇಟ್ ಅನ್ನುವಂಥ ಒಂದು 20 ರೂಪಾಯಿ ಟ್ಯೂಬ್ ಬಂದಿತ್ತು ಅಂದ್ರಪ್ಪ ಅಂತಂದ್ರೆ ನೀವು 3 ಮಂದಿ ಇರುತ್ತೆ, 4 ಮಂದಿ ಇದ್ದರೆ 4 ನಿಮಿಷದ ಕೊಲ್ಲಾಗಿ ಹೋಗಿಬಿಡ್ತದೆ. ಪ್ರತಿಯೊಂದರಲ್ಲೂ ಮೋಸ, ಪ್ರತಿಯೊಂದರಲ್ಲೂ ದರ ಏರಿಕೆ. ಮತ್ತು ಬಸ್ ಹೋಗೋದು ಮಾಡೋದು, ಏನೋ ಒಂದಿಷ್ಟು ಹೆಣ್ಣುಮಕ್ಳು ಫ್ರೀ ಮಾಡಿದರೆ ಕರ್ನಾಟಕದಲ್ಲಿ ತಿಳ್ಕೊಂಡು ಹೆಣ್ಮಕ್ಳಿಗೆ ಆ ವಿಷಯ ಹತ್ತಾ ಇಲ್ಲ. ಬಸ್ಸಿಂದು ಹೆಣ್ಮಕ್ಳು ಹತ್ತಾ ಇದೆ, ಆ ಮಾತು ಬೇರೆ. ನಾ ಹೇಳೋ ಉದ್ದೇಶ ಒಂದೇ ಇಲ್ಲ. ಈ ಮಾರ್ಕೆಟ್ ರೇಟ್ ಹೆಚ್ಚು ಮಾಡಿದ್ರಿಂದಾಗ ಇಡೀ ಜನಸಾಮಾನ್ಯರ ಬದುಕು ನರಕ ಆಗ್ಯದ, ಕಷ್ಟ ಆಗ್ಯದ. ಇದೆಲ್ಲನೂ ನಿಲ್ಲುವುದು ಯಾವಾಗ ಅಂತೇಳಿ ನಾವು ಕೇಳುವಂಥದ್ದು. ಇದು 3 ರೂಪಾಯಿಗಷ್ಟು ನಿಲ್ಲಿಸಿದ್ರೋ
ಇನ್ನೂ ಇದು ಪ್ರತಿ ವಾರಕ್ಕೆ ವಾರ ಮೂರು ಹೆಚ್ಚಾಗಿ 30-40 ಹೆಚ್ಚಾಗಿ 150 200 ಆದರೂ ಯಾರು ಆಶ್ಚರ್ಯ ಪಡ್ಬೇಕಾಗಿಲ್ಲನೂ ಭಯಕ್ಕಾಗಿ ಇವತ್ತು ಸರ್ಕಾರನ ಕೇಳ್ತಾ ಇದ್ದಾರೆ ಜನಸಾಮಾನ್ಯರು. ನೀವಿನ್ನ ಎಷ್ಟು ಏರಿಸ್ತೀರಿ ಹೇಳ್ರಿ, ಈಗ ಶುರುವಾಗೈತಿ ಇದು. ಅದಕ್ಕೆ ಅವ್ರು ಉತ್ತರ ಕೊಡ್ತಾ ಇಲ್ಲ ಸರ್ಕಾರ. ಆದರೂ ಇಲ್ಲ, ನಾವು ಉಳಿದ ಎಲ್ಲ ದೇಶದಿಂದ ಕಡಿಮೆ ಏರಿಸಿದ್ದೀವಿ ಅಂದ್ರೆ ಮುಂದೆ ಏರ್ಸೋರಿದ್ದೀವಿ, ಬೆಲೆ ಏರಿಕೆ ಆಗುವುದನ್ನು ಇದು ಅನಿವಾರ್ಯ ಅನ್ನೋಂಗೆ ಮಾತಾಡೋದು ನೋಡಿದಾಗ ಸಹಜವಾಗಿ ಏನಾಗ್ತದಪ್ಪ. ಮತ್ತು ಈಗ ಆಲ್ರೆಡಿ ಖಾಸಗಿ ಬಸ್ಸುಗಳಂತೆ ತಮ್ಮ ರೇಟ್ ಏರಿಸಿಬಿಟ್ಟಿದ್ದಾರೆ. ಅವ್ರು ಯಾರು ಕೇಳೋ ಪ್ರಸಂಗ ಇಲ್ಲ, ಏರಿಸಿದ್ದಾರೆ. ಇನ್ನು ಸರ್ಕಾರಿ ಬಸ್ಸುಗಳು ಅದು ಏರುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ಈ ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆ ಇವತ್ತಂತೆ ನಿಶ್ಚಿತವಾಗಿ ಜನಸಾಮಾನ್ಯರ ಹೊಟ್ಟೆ ಮೇಲೆ ಹೊಡೆದಂಗದ ಮತ್ತು ಇನ್ನೂ ಏರಿಸೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಮುಂದಿನ ದಿನಗಳು ಒಂದು ರೀತಿ ಬೆರಗಾಳೆ ಬಂದಂಗೆ ಆಗ್ತಾಯಿದೆ. ಬೆಲೆ ಏರಿಕೆದ್ದು ಜನಸಾಮಾನ್ಯರು, ಬೀದಿ ಬದಿಯಲ್ಲಿ ಬದುಕುವವರು, ಸಣ್ಣ ಮನೆಯಲ್ಲಿ ಬದುಕುವವರು, ಅವರೆಲ್ಲರಿಗೂ ಇವತ್ತು ಯಾವ ಪ್ರಸಂಗ ಬಂದದಪ್ಪ ಅಂದ್ರೆ ಹೆಂಗೆ ನಾವು ಉಳಿಬೇಕು ಅಂತೇಳಿ. ಯಾಕಂದ್ರೆ ಆಲ್ರೆಡಿ ಮೋದಿಯವರು ಇದು ಕೋವಿಡ್ ಅಂತ ತಿಳ್ಕೊಂಡು ಮಾಡ್ಲಿಂತಿರ್ತಾರೆ. ಅಂದ್ರೆ ಕೋವಿಡ್ ಮಟ್ಟಕ್ಕೆ ಹೋಗ್ತಿದ್ದಾರೆ. ನೀವು ಅಂದರೆ ಹಿಂಗೆ ಸತ್ತು ತಿರುಗಿಸಿ ಹೋಗಬೇಡ್ರಿ, ಎಲ್ಲರೂ ಒಳ್ಳೇದಾಕಂದ್ರೆ ಸಿಂಪಲ್ ಆಗಿರ್ರಿ. ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತೇಳಿ ನಮ್ಮ ಹಿಂದಿನ ವಿಶೇಷವಾಗಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಹೇಳ್ತಾಯಿದ್ರು. ಜೊತೆಗೆ ಗಾಂಧೀಜಿಯವ್ರ ಬದುಕು ಅತ್ಯಂತ ಸಿಂಪಲ್ ಇತ್ತು. ಅದಕ್ಕೆ ನೀವು ಇರೋದು ಮೋದಿಯವ್ರು ಹೇಳ್ತಾ ಇದ್ದಾರೆ. ಅದು ಹೇಳಿದಾಗ ಮೋದಿಯವ್ರ ಟೀಕೆ ಬಂದ ತಕ್ಷಣ ಅವರು ಇವತ್ತು 2 ಗಾಡಿಗೆ ಬಂದು ಹಚ್ಚಿದ್ದಾರೆ. ತಮ್ಮ ಮಂತ್ರಿಮಂಡಲನೂ ಕೆಲವೊಂದು ಚೆನ್ನಾಗಿದ್ದಾವೆ. ನಾಟಕನೋ ಇಡೀ 5 ವರ್ಷ ಮುಂದಿನ 5 ವರ್ಷ ಹಂಗೆ ಮಾಡ್ತಾರೋ ಗೊತ್ತಿಲ್ಲ. ಒಂದು ಸ್ವಲ್ಪ ಈ ರಿಕ್ಷಾದಾಗೋ ಮತ್ತೆಲ್ಲೋ ಬರುವಂಥದ್ದು, ಫಡ್ನವೀಸರಂಥ ಮುಖ್ಯಮಂತ್ರಿಗಳು HD ಮೇಲೆ ಬರುವಂಥದ್ದು ನಡೆದಾವೆ. ಅದರ ಜೊತೆಗೆ ಬರೋರು ಇದೆಲ್ಲ ನಾಟಕ ಮಾಡೋಗಿದ್ದು. ನಿಜವಾಗಿಯೂ ಆದಷ್ಟು ಸರಳೀಕರಣ ಮಾಡಿ ಜನರ ಬದುಕು ಉಳಿಸುವಂಥ ಕೆಲಸ ಇವತ್ತು ಮಾಡಬೇಕಾಗ್ಯದ. ಇಲ್ಲಾಂದ್ರೆ ಈ ಬೆಲೆ ಏರಿಕೆ ದಳ್ಳೂರಿಯಲ್ಲಿ ಜನಸಾಮಾನ್ಯರ ಬದುಕ ನರಕ ಅವರಲ್ಲಿ 2 ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.